PUC ಲೆಕ್ಚರರ್ಸ್ ಉಪನ್ಯಾಸಕರ ಒಂದು ಪ್ರಮೋಷನ್ಗಾಗಿ CET ಆನ್ಲೈನ್ ರಿಜಿಸ್ಟ್ರೇಷನ್ ಮತ್ತು ಅಪ್ಲಿಕೇಶನ್ ಸಲ್ಲಿಸುವ ಸಂಪೂರ್ಣವಾದಂಥ ಮಾಹಿತಿ. ಇಲ್ಲಿ ಗೂಗಲ್ನಲ್ಲಿ ನೀವು PU ಲೆಕ್ಚರರ್ಸ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಸರ್ಚ್ ಮಾಡಿದಾಗ PU ಲೆಕ್ಚರರ್ 2025 ಅಂತಕ್ಕಂತಹ ಒಂದು ಸ್ಯಾಟ್ಸ್ ಲಿಂಕ್ ಬರುತ್ತೆ. ಆ ವೆಬ್ಸೈಟನ್ನು ಕ್ಲಿಕ್ ಮಾಡಿಕೊಂಡಾಗ ನಮಗೆ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಫಾರ್ ಎಲಿಜಿಬಿಲಿಟಿ ಟೆಸ್ಟ್ ಫಾರ್ ಹೈಸ್ಕೂಲ್ ಟೀಚರ್ಸ್ ಟು ಪ್ರಮೋಟ್ ಆಸ್ PU ಲೆಕ್ಚರರ್ಸ್ 2025 ಈ ಒಂದು ವೆಬ್ಸೈಟ್ನಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತಕ್ಕಂಥದ್ದು ಕಾಣಿಸ್ತಾ ಇರುತ್ತೆ. ಆನ್ಲೈನ್ ಅಪ್ಲಿಕೇಶನನ್ನು ಕ್ಲಿಕ್ ಮಾಡಿಕೊಂಡಾಗ ಮೊದಲಿಗೆ ಲಾಗಿನ್ ಪೇಜ್ ಬರುತ್ತೆ. ಆದರೆ ನಾವಿಲ್ಲಿ ಮೊದಲಿಗೆ ರಿಜಿಸ್ಟ್ರೇಷನ್ ಮಾಡಬೇಕಾಗಿರೋದ್ರಿಂದ ಇಲ್ಲಿ ನ್ಯೂ ಯೂಸರನ್ನು ಕ್ಲಿಕ್ ಮಾಡ್ಕೋಬೇಕು. ನ್ಯೂ ಯೂಸರನ್ನು ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಮೊದಲಿಗೆ ಒಂದು ನೇಮನ್ನು ಆ್ಯಸ್ ಪರ್ SSLC ಮಾರ್ಕ್ಸ್ ಕಾರ್ಡ್ ನೇಮನ್ನು ಕೊಡಬೇಕು. ನಂತರ ಆಧಾರ್ ನಂಬರ್, ಇಲ್ಲಿ ಆಧಾರ್ ನಂಬರನ್ನು ನಾವು ನಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಆಧಾರ್ ನಂಬರನ್ನು ಕೊಡಬೇಕಾಗತ್ತೆ. ಇಲ್ಲಿ ಆಧಾರ್ ನಂಬರನ್ನು ಕೊಟ್ಟಾದ ನಂತರ ಕನ್ಫರ್ಮ್ ಆಧಾರ್ ನಂಬರನ್ನು ಮತ್ತೊಮ್ಮೆ ಆಧಾರ್ ನಂಬರನ್ನು ಕನ್ಫರ್ಮ್ ಮಾಡಬೇಕಾಗತ್ತೆ. ಈ ಆಧಾರ್ ನಂಬರನ್ನು ಮತ್ತೆ ಕನ್ಫರ್ಮ್ ಮಾಡಬೇಕಾಗತ್ತೆ. 2 ಬಾರಿ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ನಂತರ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ನಂತರ ಇಮೇಲ್ ಅಡ್ರೆಸ್ ಇದೆ, ಇಮೇಲ್ ಅಡ್ರೆಸ್ಸನ್ನು ಸರಿಯಾಗಿ ಕೊಡಿ. ಇದಾದ ನಂತರ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್. ಯೂಸರ್ ನೇಮ್, ನಿಮ್ಮ ಹೆಸರಿನಲ್ಲಿ ಒಂದು ಯೂಸರ್ ನೇಮನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ನಂತರ ನಿಮಗೆ ನೆನಪಿರುವ ಹಾಗೆ ಒಂದು ಪಾಸ್ವರ್ಡನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಮತ್ತು ಪಾಸ್ವರ್ಡನ್ನು ಕನ್ಫರ್ಮ್ ಮಾಡಿ. ನಂತರ ಇಲ್ಲಿ ರಿಜಿಸ್ಟ್ರೇಷನ್ ಕೆಳಗಡೆ ಕಾಣ್ತಕ್ಕಂತಹ ರಿಜಿಸ್ಟ್ರೇಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ರಿಜಿಸ್ಟ್ರೇಷನ್ ಎಲ್ಲವೂ ಸಹ ಮುಗಿದಾದ ನಂತರ ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಕೊಟ್ಟು ಲಾಗಿನ್ ಆಗಬೇಕಾಗತ್ತೆ. ಇಲ್ಲಿ ಯೂಸರ್ ನೇಮನ್ನು ಕೊಡ್ತೇನೆ, ನಂತರ ಪಾಸ್ವರ್ಡ್, ಈಗ ಲಾಗಿನ್ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಕ್ಲಿಕ್ ಮಾಡಿದಾಗ ಇಲ್ಲಿ ಮೊದಲಿಗೆ ಪರ್ಸನಲ್ ಆ್ಯಂಡ್ ಎಜುಕೇಷನ್ ಡೀಟೇಲ್ಸ್, ಫೋಟೋ ಸೈನ್, ಡಿಕ್ಲರೇಷನ್, ಪ್ರಿಂಟ್ ಈ ರೀತಿ ಬರ್ತಾ ಇರುತ್ತೆ. ಇಲ್ಲಿ ಪರ್ಸನಲ್ ಎಜುಕೇಷನ್ ಡೀಟೇಲ್ಸನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಪರ್ಸನಲ್ ಡೀಟೇಲ್ಸ್ಗೆ ಬಂದಾಗ KJD ನಂಬರ್, ನೇಮ್ ಬಂದಿರುತ್ತೆ, ಜೆಂಡರ್, ನಂತರ ಡೇಟ್ ಆಫ್ ಬರ್ತ್ ಮತ್ತು ರಿಲಿಜಿಯನ್, ಕ್ಯಾಟಗರಿ, ಕ್ಯಾಸ್ಟ್, ನೇಮ್ ಆಫ್ ದ ಸ್ಕೂಲ್, ಪ್ಲೇಸ್ ಆಫ್ ವರ್ಕಿಂಗ್, ಡೇಟ್ ಆಫ್ ಜಾಯ್ನಿಂಗ್ ಮತ್ತು ಡೇಟ್ ಆಫ್ ರಿಟೈರ್ಮೆಂಟ್ ಮತ್ತು ಪೇ ಸ್ಕೇಲ್, ಡೆಸಿಗ್ನೇಷನ್ ಇವೆಲ್ಲವೂ ಬರ್ತಾ ಹೋಗುತ್ತೆ. ಇವುಗಳೆಲ್ಲವನ್ನು ತುಂಬ್ತಾ ಹೋಗ್ಬೇಕು. ನಾನೀಗ ಮೊದಲು ನನ್ನ ಪರ್ಸನಲ್ ಡೀಟೇಲ್ಸನ್ನು ತುಂಬ್ತೇನೆ. ಪರ್ಸನಲ್ ಡೀಟೇಲ್ಸ್ ತುಂಬುವಾಗ ಸ್ವಲ್ಪ ಇಲ್ಲಿ ಬ್ಲಾಕ್ ಮಾಡಿರ್ತೇನೆ. ಮೊದಲಿಗೆ KJD ನಂಬರನ್ನು ಎಂಟರ್ ಮಾಡಬೇಕು. ಅದಾದ ನಂತರ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಇಲ್ಲಿ KJD ನಂಬರ್ ವ್ಯಾಲಿಡ್ ಸಕ್ಸಸ್ಫುಲಿ ಬಟನ್ ಬರುತ್ತೆ. ನಂತರ ಡೇಟ್ ಆಫ್ ಬರ್ತ್ ಇಲ್ಲಿ ಫಿಲ್ ಮಾಡ್ತೇನೆ. ಡೇಟ್ ಆಫ್ ಬರ್ತ್ ಆಯಿತು. ರಿಲಿಜಿಯನ್, ನಂತರ ಕ್ಯಾಟಗರಿ, ನೇಮ್ ಆಫ್ ದ ಸ್ಕೂಲ್ ಬರುತ್ತೆ, ಪ್ಲೇಸ್ ಆಫ್ ವರ್ಕಿಂಗ್, ಡೇಟ್ ಆಫ್ ಜಾಯ್ನಿಂಗ್ ಕೇಳ್ತಾ ಇದೆ, ನಂತರ ಡೇಟ್ ಆಫ್ ರಿಟೈರ್ಮೆಂಟ್ ಕೇಳ್ತಾ ಇದೆ, ಡೆಸಿಗ್ನೇಷನ್ ಅಸಿಸ್ಟೆಂಟ್ ಮಾಸ್ಟರ್, ನಂತರ ಇಲ್ಲಿ ಪೇ ಸ್ಕೇಲನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನಮಗೆ ಇರ್ತಕ್ಕಂಥ ಈಗಿನ ಪೇ ಸ್ಕೇಲನ್ನು ಎಂಟ್ರಿ ಮಾಡಬೇಕು.
ಹೈದರಾಬಾದ್ ಕರ್ನಾಟಕ ನೋ. ಇದಾದ ನಂತರ ಫಿಸಿಕಲಿ ಹ್ಯಾಂಡಿಕ್ಯಾಪ್ ನೋ ಕೊಡಬೇಕು. ಮೊದಲಿಗೆ ಇಲ್ಲಿ ಡಿಗ್ರಿ ಒಂದು ಕ್ವಾಲಿಫಿಕೇಷನ್ನ ಡಿಗ್ರಿ ಡೀಟೇಲ್ಸನ್ನು ಕೊಡಬೇಕು. ಆಪ್ಷನಲ್ 1 ನಾವು ಏನನ್ನು ತಗೊಂಡಿರ್ತೀವಿ, ಆಪ್ಷನಲ್ 1 ಹಿಸ್ಟ್ರಿ, ಆಪ್ಷನಲ್ 2 ಯಾವ ಸಬ್ಜೆಕ್ಟನ್ನು ಓದಿರ್ತೀವಿ, ಆಪ್ಷನಲ್ 3 ಯಾವ ಸಬ್ಜೆಕ್ಟನ್ನು ಓದಿರ್ತೀವಿ ಅದನ್ನು ಸರಿಯಾಗಿ ಇಲ್ಲಿ ನಾವು ಎಂಟ್ರಿ ಮಾಡ್ಕೋಬೇಕಾಗತ್ತೆ. ನಂತರ ಇಯರ್ ಆಫ್ ಪಾಸ್ಡ್, ಡಿಗ್ರಿಯನ್ನು ಪಾಸ್ ಮಾಡಿರ್ತಕ್ಕಂತಹ ವರ್ಷವನ್ನು ಮೆನ್ಷನ್ ಮಾಡಿ. ಇದಾದ ನಂತರ ಮ್ಯಾಕ್ಸಿಮಮ್ ಮಾರ್ಕ್ಸ್, ಡಿಗ್ರಿಯಲ್ಲಿರ್ತಕ್ಕಂತಹ ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಎಂಟ್ರಿ ಮಾಡಿ. ನಂತರ ಮಾರ್ಕ್ಸ್ ಒಬ್ಟೈನ್ಡ್. ಇದಾದ ನಂತರ ಬಿ ಎಡ್ ಇದೆ, ಅದರಲ್ಲಿ ಮೆಥಡಾಲಜಿ ಫಸ್ಟ್ ಯಾವ ಮೆಥಡಾಲಜಿಯನ್ನು ತೊಗೊಂಡಿರ್ತೀರ, ಸೆಕೆಂಡ್ ಮೆಥಡಾಲಜಿ ಏನಿದೆ ಆ ಮೆಥಡಾಲಜಿಯನ್ನು ಸೆಲೆಕ್ಟ್ ಮಾಡಿ. ಇಯರ್ ಆಫ್ ಪಾಸ್ಡನ್ನು ಎಂಟರ್ ಮಾಡಿ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಿ ಎಡ್ಗೆ ಬಂದಾಗ 1400 ಇದೆ. ಒಬ್ಟೈನ್ಡ್ ಮಾರ್ಕ್ಸನ್ನು ಎಂಟರ್ ಮಾಡಿ. ನಂತರ ಪಿ ಜಿಯಲ್ಲಿ MA MSc MCom ಯಾವುದನ್ನು ಮಾಡಿರ್ತೀರ ಅದರಲ್ಲಿ ಆಪ್ಷನಲ್ ಯಾವ ಸಬ್ಜೆಕ್ಟನ್ನು ಇಲ್ಲಿ ನೀವು ಪಿ ಜಿ ಮಾಡಿರ್ತೀರ ಆಗಬೇಕು. ನಂತರ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದೆ, ಪಿ ಜಿಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 1500 ಇದೆ. ನಂತರ ಪಿ ಜಿ ಒಬ್ಟೈನ್ಡ್ ಮಾರ್ಕ್ಸನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಇದಾದ ನಂತರ ಇಯರ್ ಆಫ್ ಪಾಸಿಂಗ್ ಇಯರನ್ನು ಎಂಟರ್ ಮಾಡಬೇಕು. ನಂತರ ಕೊನೆಗೆ ಬಂದಾಗ ಇಲ್ಲಿ ವಿಚ್ ಡಿಸ್ಟಿಕ್ ಯು ವಾಂಟ್ ಟು ಅಟೆಂಡ್ ದಿ ಎಲಿಜಿಬಿಲಿಟಿ ಟೆಸ್ಟ್ ಇದೆ, ಆ ಒಂದು ಡಿಸ್ಟಿಕ್ಕನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದಾದ ನಂತರ ಸಬ್ಜೆಕ್ಟ್ ಆಪ್ಟೆಡ್ ಇದೆ, ಇಂಗ್ಲೀಷನ್ನು ಕೊಟ್ಟಿರ್ತೇನೆ. ಅದಾದ ನಂತರ ಆಪ್ಷನ್ ಸಬ್ಜೆಕ್ಟ್ ಆಪ್ಟೆಡ್ ಮತ್ತೊಂದು ಬಾರಿ ಕೇಳಿದೆ, 2 MA ಮಾಡಿರ್ತಕ್ಕಂಥವ್ರಿಗೆ ಇದು ಬರಬಹುದು. ಇಲ್ಲಿ ಮೀಡಿಯಂ ಸಹ ಕೇಳಿದೆ, ನಾನು ಒಂದು ಸಬ್ಜೆಕ್ಟನ್ನು ಮಾತ್ರ ಸೆಲೆಕ್ಟ್ ಮಾಡ್ತೇನೆ. ನಂತರ ಸೇವನ್ನು ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲಿಕೇಶನ್ ಸೇವ್ ಆದ ನಂತರ ಫೋಟೋ ಆ್ಯಂಡ್ ಸಿಗ್ನೇಚರ್ಗೆ ಬರುತ್ತೆ. ಇಲ್ಲಿ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಪ್ಲೋಡ್ ಮಾಡಿ. ಇದಾದ ನಂತರ ಡಿಕ್ಲರೇಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ನಂತರ ಅಪ್ಲಿಕೇಶನ್ ಪ್ರಿಂಟನ್ನು ತಗೋಬಹುದಾಗಿರುತ್ತೆ.